ಡಾಕ್ಟ್ರಿ ಏನಾಗೈತೆ ನೋಡ್ರಿ, ಯಾಕೆ ಹಿಂಗೆ ಮಾಡಾಕ್ತಾಳ್ರಿ ಆಕಿ? ಹೌದ್ರಿ ಡಾಕ್ಟರ್, ಈ ಊಟನೂ ಮಾಡಿಲ್ರಿ, ಆದ್ರೆ ವಾಂತಿ ಮಾಡ್ಕೊಳಕತ್ತಾಳ್ರಿ. ಭಾಳ ಸುಸ್ತಾಗ್ಯಾಳ್ರಿ. ಏನಾಗೈತಿ ಏನು ಒಟ್ಟ ಗೊತ್ತಾಗಲ್ರಿ. ಜಲ್ದಿ ನೋಡಿ ಹೇಳ್ರಿ, ಇಲ್ಲಾಂದ್ರೆ ದವಾಖಾನಿಗೆ ಕರ್ಕೊಂಡು ಹೋಗೋಣಂದ್ರೆ ಬೇಕಿರ ಕಾರ್ನಾಗ ಬಿಡಾನ ಈಗ ಕರೆಸ್ತೀನಿ. ಮುಂದೆ ಏನಾದ್ರು ಟ್ರೀಟ್ಮೆಂಟ್ ಕೊಡಂಗಿತ್ತಂದ್ರೆ ಅದನ್ನು ಮಾಡ್ಬಿಡ್ರಿ. ಹೌದ್ರಿ ಡಾಕ್ಟ್ರ್, ಅದೆಂತದ್ರ ಎಷ್ಟರ ಖರ್ಚಲ್ರಿ ಟ್ರೀಟ್ಮೆಂಟ್ ಮಾಡೋಣಂತ್ರಿ. ನೀವು ಹೆಂಗಂತೀರಿ ಹಂಗೆ ನೋಡ್ರಿ ಡಾಕ್ಟ್ರ್. ಸಮಾಧಾನ ಸ್ವಲ್ಪ ತಡೀರಿ, ನಾನು ನೋಡತ್ತೀನಿ. ಆತ್ರಿ ಡಾಕ್ಟರ್, ಚಲೋತ್ನಿ ಚೆಕಪ್ ಮಾಡ್ರಿ. ಏನಮ್ಮ ಊಟ ಸೇರ್ವಲ್ತಾ? ಹೊಟ್ಟೆಗೆಲ್ಲ ಸಂಗ್ ಆಗೋದು, ತಲೆ ಎಲ್ಲ ದಿಮ್ ಅನ್ನಂಗಾಗೋದು, ತಲೆ ತೆರೆದಂಗೆ ಆಗೋದು, ಹುಬ್ಳಿಗೆ ಬಂದಂಗೆ ಆಗೋದು ಆಗತೈತಾ? ಹ್ಞೂನ್ರಿ, ಭಾಳ ಸಂಕಟಾಗತೈತಿ. ಸರಿ, ರೆಸ್ಟ್ ತಗೊಳಮ್ಮ ನೀನು. ನಾನು ಕೆಲವೊಂದಿಷ್ಟು ಮಾತ್ರೆ ಟಾಣಿಕು ಎಲ್ಲ ಬರ್ಕೊಡ್ತೀನಿ. ಅವ್ರಿಗೆ ಅದನ್ನು ತಪ್ಪಿಸ್ಲಾರ್ದಂಗೆ ತಗೋಬೇಕಂತ ಹೇಳ್ರಿ. ಆಮೇಲೆ ತಿಂಗಳ ಬಂದು ನನ್ನ ಹತ್ರ ಚೆಕಪ್ ಮಾಡ್ಸ್ಕೊಂಡು ಹೋಗಂಗಿಲ್ರಿ. ಡಾಕ್ಟರ್ ಅಂದ್ರೆ ಏನಾಗಿತ್ತು ರೀ? ತಿಂಗಳ ತೋರಿಸಂಥದ್ದು ಏನು ಭಾಳ ದೊಡ್ಡ ಕಾಯಿಲೆ ಬಂದೈತೇನ್ರಿ? ಏನಾಗಿತ್ತು ಆಕಿಗೆ? ಹೆದರ್ಬೇಡಪ್ಪ, ಏನಾಗಿಲ್ಲ. ನೀನು ಅಪ್ಪ ಹಾಕತ್ತಿದ್ದಿ, ನಿಮ್ಮ ಇವರು ಸರ್ ತಾತ ಹಾಕತ್ತಾರ, ಮೇಡಮ್ ಅವರು ಅಜ್ಜಿ ಹಾಕತ್ತಾರ, ಮತ್ತಿನ್ನೇನು ಮತ್ತೆ ನಮಗೆ ಸ್ವೀಟ್ ಕೊಡ್ರಪ್ಪ. ಮತ್ತೆ ಏನಂದ್ರೆ ಕರೆವಾ ನಿಜನ? ಅಯ್ಯಪ್ಪ, ಅಂತ ಇಂತ ನಮ್ಗೆ ಮನೆಗೆ ಒಂದು ಪುಟ್ಟ ಪಾಪ ಬರತೈತಿ. ವಂಶ ಉದ್ಧಾರ ಅಂತ ಗಂಡು ಮಗುನೇ ಆದ ಇನ್ನೂ ಖುಷಿ ಆಗತ್ತೆ. ಡಾಕ್ಟ್ರ್ ಭಾಳ ಖುಷಿ ವಿಚಾರ ಹೇಳಿದ್ರಿ. ಈ ಖುಷಿಗೆ ನಿಮಗೆ ಏನು ಬೇಕು ಹೇಳ್ರಿ, ಎಲ್ಲ ಕೊಡ್ತೀನಿ. ನನಗೆ ಇವತ್ತು ಇಷ್ಟು ಖುಷಿ ಆಗೈತೆ ಅಂದ್ರೆ ಅದು ಹೇಳಕ್ಕೊಲ್ಲ ಬಿಡ್ರಿ. ಇಲ್ಲ ಇಲ್ಲ ಪರವಾಗಿಲ್ಲ, ನನಗೇನು ಬೇಡ. ಒಂದೇ ಸಲ ಮಗು ಆದಮೇಲೆ ಡಬಲ್ ಗಿಫ್ಟ್ ಕೊಡಿರಿ ಅಂತ. ಅವಾಗ ಇನ್ನೂ ಖುಷಿಯಾಗಿರ್ತೈತಲ್ಲ, ಅವಾಗ ಇನ್ನೂ ದೊಡ್ಡದು ಕೊಡ್ರಿ ಅಂತ ನಂಗೆ ಗಿಫ್ಟ್. ಆಯ್ತು ಡಾಕ್ಟ್ರಿ, ಹಾಗೆ ಆಗಲಿ. ಅಯ್ಯೋ, ಈ ಹಂಗ ಹೋಗ್ತಾರೇನೆ? ಬರ್ರಿ ಬಾಯ್ಸಿ ಮಾಡ್ಕೊಂಡು ಹೋಗ್ರಿ ಡಾಕ್ಟ್ರೆ. ಹಂಗ ಅಂತ ಕಳ್ಸಂಗಿಲ್ಲ ನಿಮ್ಮನ್ನ. ಅಯ್ಯೋ, ನೀವೇನು ಸ್ವೀಟ್ ಕೊಡಕ್ಕೆ ರೆಡಿ ಇದೀರಿ, ನಾನು ತಿನ್ನಕ್ಕೆ ರೆಡಿ ಇದೀನಿ. ಆದ್ರೆ ಏನು ಮಾಡ್ಬೇಕು, ನಮ್ಮ ಮೈಯಾಗ ಒಂದು ಶುಗರ್ ಫ್ಯಾಕ್ಟ್ರಿ ಓಪನ್ ಆಗಿಬಿಟ್ಟೈತ್ರಿ. ಹಾಗಾಗಿ ಬೇರೆ ಹೊರಗಿನ ಶುಗರ್ ನಾಟ್ ಅಲೌಡ್ ಅಂತ ಹೇಳ್ತೈತ್ರಿ. ಬ್ಯಾಡ್ರಿ, ಶುಗರ್ ಗಿಗರ್ ನಮ್ಗೆ ಈಗ ಬಿಟ್ಬಿಟ್ಟಿನ್ರಿ. ಏನು ತಿನ್ನಂಗಿಲ್ರಿ. ಈಗ ಬೇರೆ ಏನಾರ ಗಿಫ್ಟ್ ಹೇಳಿದಲ್ರಿ ಸರ್ ದೊಡ್ಡದು, ಆ ಗಿಫ್ಟ್ ತೊಗೊಳಕ್ ಬರ್ತೀನಿ ರೀ. ಮೊಮ್ಮಕ್ಳು ಪಾಪು ಅಲ್ರಿ, ಅವಾಗ ಅದನ್ನ ಇಸ್ಕೊತೀನಿ. ಈಗ ನಿಮ್ಮ ಎಲ್ಲ ಬ್ಯಾಡ್ರಿ. ಅಲ್ರಿ ಡಾಕ್ಟ್ರೆ, ನೀವೇ ಡಾಕ್ಟ್ರ್, ನೀವ ಶುಗರ್ ಇದ್ದವ್ರಿಗೆ ಎಲ್ಲರಿಗೂ ನೀವ ಅಲ್ಲನ ಮದ್ದು ಔಷಧ ಟಾನಿಕು ಇಂಜೆಕ್ಷನ್ ಅದು ಇದು ಹಾಳಮೂಳ ಅಂತ ಕೊಡೋರು. ಮತ್ತೆ ನಿಮ್ಗೆ ಯಾಕೆ ಬಂತು? ನಿಮಗೆ ಯಾಕೆ ಗೊತ್ತಾಗಲಿಲ್ಲ ನಾನು ಬಂದದ್ದು? ನೀವು ಔಷಧ ತಗೊಳ್ಳಿಲ್ಲ ಅದಕ್ಕೆ ಮತ್ತೆ? ಏನು ಹೇಳತ್ರಿ ಮೇಡಮ್, ಆ ಶುಗರ್ಗೆ ಇತ್ತ ಡಾಕ್ಟರ್ ಅಲ್ಲ, ಇತ್ತ ಡಾಕ್ಟರ್ ಅದನ್ನ ಇತ್ತಂತಲ್ಲಿ ಹೋಗ್ಬಾರ್ದು, ಡಾಕ್ಟರ್ ಇಲ್ಲತನಂತಲ್ಲಿ ಹೋಗ್ಬೇಕು ಅಂತ ಏನು ತಿಳಿಯಂಗಿಲ್ಲ ನೋಡ್ರಿ. ಅದಕ್ಕೆ ಹಂಗೆ ಸಾಲಿ ಕಲ್ಸಿದ್ದಂಗಿಲ್ರಿ. ಅದಕ್ಕೆ ತಿಳಿದಿದ್ರೆ ನಮ್ಮಂತಕ್ಕೆ ಬರ್ತಿದ್ದಿಲ್ಲ ಬಿಡ್ರಿ. ಅದು ಸಾಲಿ ಕಲ್ತಿಲ್ರಿ. ಅದಕ್ಕೆ ನಾನು ಡಾಕ್ಟರ್ ಅಂತ ಗೊತ್ತಿದ್ದು ನನ್ನ ಮೈಯ ಬಂದು ಸೇರ್ಕೊಂಡ್ಬಿಟ್ಟೈತ್ರಿ. ಅವನವನ ಹೋಗವಲ್ತ್ರಿ. ಹಂಗಾಗಿ ಏನು ಮಾಡ್ಲಿ ಇರ್ಲಿ ಬಿಡು ಅಂತ ಜೋಪಾನ ಮಾಡತ್ತೀನಿ ರೀ ಅದನ್ನ. ಹೋಗ್ಬಿಡ್ರಿ ಡಾಕ್ಟರ್, ಇವಾಗ ಏನು ಹುಟ್ಟಿದ ಖುಷಿ ಬರತೈತಿ, ಅದೇನು ದೊಡ್ಡದಾಗದು. ಬರ್ರಿ ನಿಮ್ಮನ್ನ ಹಾಸ್ಪಿಟಲ್ ತನಕ ಬಿಡು ಅಂತ ನಮ್ಮ ಡ್ರೈವರ್ಗೆ ಹೇಳ್ತೀನಿ ಬರ್ರಿ. ಮೇಡಮ, ಹೊತ್ತೊತ್ತಿಗೆ ಊಟ ಮಾಡ್ಬೇಕು, ಹಣ್ಣು ತಿನ್ಬೇಕು, ನಾನು ಗುಳಿಗೆ ಟಾಣಿಕು ಎಲ್ಲ ಕಳಿಸ್ತೀನಿ. ಅವ್ನು ಸರಿಯಾಗಿ ಹೋಗ್ಬೇಕು, ತಿಂಗಳಗತ್ಲೆ ಬಂದು ನನ್ನ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಹ್ಞೂ ರೀ ಡಾಕ್ಟರ್. ಅಕ್ಕಿ ಅನ್ಕೊಂಡಣ ಒಂಚೂರು ನಿಂಬೆ ನೆನಪು ಅನ್ಕ ಮಾಡ್ಕೊಂಡ್ ಬರ್ತೀನಿ. ಅಲ್ಲೆಲ್ಲೆ ಅಂತ ಇಂತ ನಿನ್ನ ಮಮ್ಮಿ ಅದಿ, ನನ್ನ ಡ್ಯಾಡಿ ಅದಿ. ಇಂಥ ಒಳ್ಳೆ ಖುಷಿ ಸುದ್ದಿ ಇಷ್ಟಲ್ಲಿ ಕೊಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು. ನಂಗೆ ನಾಚಿಕೆ ಆಗಕತ್ತೈತ್ರಿ. ಸರಿ ಹೇಳಿರಲ್ಲ ಡಾಕ್ಟ್ರು, ಇನ್ಮ್ಯಾಗ ಹಣ್ಣು ಟ್ಯಾಬ್ಲೆಟ್ಸು ಎಲ್ಲ ಕರೆಕ್ಟ್ ನಿನಗೆ ಏನು ಬೇಕಿಲ್ಲ ಎಲ್ಲ ತಂದು ಕೊಡ್ತೀನಿ. ಅಂದಾಗ ಒಟ್ಟ ಒಂದು ಚೂರು ಕಾಳು ನನ್ನ ಮೇಲೆ ಬೇಡ. ಏನಿದ್ರು ಮನೆಗೆ ಆಳು ಕಾಳು ಎಲ್ಲ ಅದಾರ. ನಿಂಗೆ ಏನು ಚಿಂತೆ ಮಾಡ್ಲಾರ್ದಂಗೆ ನಿಂಗೆ ಏನು ಬೇಕಂತ ಸುಮ್ಮನೆ ಒಂದು ಆರ್ಡರ್ ಮಾಡು, ಎಲ್ಲ ಮನೆಗೆ ತರಿಸ್ತೀನಿ. ಆಯ್ತಾ? ನಮ್ಮ ಪಾಪುಗೇನು ಕೊರಿ ಆಗ್ಬಾರ್ದು. ನಿನ್ಗೆ ಏನು ಬೈಕಿ ಅಂತೇಳಿ ಎಲ್ಲ ತರಿಸ್ತೀನಿ. ಆಯ್ತ್ರಿ. ವಿಕಾಸ ಒಂದು ಸ್ವಲ್ಪ ಬಾರಪ್ಪ ಇಲ್ಲಿ. ಯಾಕೋ ಅಪ್ಪ ಕರೆಯಕತ್ತಾರ, ನಾ ಒಂಚೂರು ಹೋಗಿ ಬರ್ತೀನಿ. ಯಪ್ಪ ಎಲ್ಲರೂ ಎಷ್ಟು ಖುಷಿ ಆಗ್ಯಾರ ನೋಡು. ನನ್ನ ಹಾಸಿಗೆ ಬಿಟ್ಟು ಕಾಲು ಕೆಳಗಿಡಬೇಡ ಅಂತಾನೆ. ಮನೆ ತುಂಬ ಆಳು ಕಾಳು, ನಿಂಗೆ ಏನು ಬೇಕಿಲ್ಲ ಆರ್ಡ್ರ್. ನನಗೆ ಇಷ್ಟು ಸ್ವರ್ಗ ಸುಖ ನನಗೆ ಇಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಹಾಳಾದ ಅರವಿಂದನ್ ಮಾಡ್ಕೊಂಡಿದ್ದಿದ್ರೆ ನಾನು ಇವಾಗ ಇಷ್ಟು ರಾಜಭೋಗ ಅನ್ಭವಿಸ್ತಿದ್ದೆ. ಯಾವುದೋ ಒಂದು ಸುಮ್ಮನೆ ಒಂದು ಅಪಾರ್ಟ್ಮೆಂಟ್ನಾಗ ಒಂದ್ರಾಗ ಇರ್ತಿದ್ದೆ. ಅದು ಅದ್ರ ಯೋಗ್ಯತೆಗೆ ಅದು ಹಾಳು ಮಾಡೋದಕ್ಕೆ ಅಪಾರ್ಟ್ಮೆಂಟ್ ತೊಗೊಳ್ಳೋ ಯೋಗ್ಯತೆ ಎಲ್ಲಿರ್ತಿತ್ತು. ಯಾವುದೋ ಒಂದು ಗುಡಿಸಲ್ದಾಗ ಓದಿರ್ತಿದ್ದ, ಗುಡಿಸಲ್ದಾಗ ಇರ್ಬೇಕಾಗಿತ್ತು. ಯಪ್ಪ, ಮೊದಲೇ ಗೊತ್ತಾತ ಅವನು ಎಂಥ ಒಂದು ಚೀಪು ಇದಾಗದನ ಅಂತ. ಅದನ್ನ ಹಾಳು ಮಾಡೋದು ನನಗೆ ಗೊತ್ತಾಗಲಿಲ್ಲ ಅಂದಿದ್ರೆ ನಾನು ಎಲ್ಲದನ್ನ ಮದುವೆ ಮಾಡ್ಕೊಂಡು ಬಿಡ್ತಿದ್ದೋ ಏನೋ. ದೇವರು ಒಳ್ಳೆ ಕೆಲಸ ಮಾಡಿದ. ಹಾಳು ಮಾಡೋದು ಹಿಂಗೆಲ್ಲ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡ್ತಾನಂತ ಜಲ್ದಿ ಗೊತ್ತು ಮಾಡಿ ನನಗೆ ಅದರಿಂದ ಪಾರು ಮಾಡಿ ಈ ಒಂದು ಸ್ವರ್ಗ ಸುಖಕ್ಕೆ ಹಾಕಿದ. ಇಲ್ಲಿ ನೋಡಿ, ಎಷ್ಟು ಐಶ್ವರ್ಯ, ಎಷ್ಟು ಬಂಗಾರ ಬೆಳ್ಳಿ, ಇಡೀ ರಾಜಮಂತಂದಂಗೆ ಐತಿ. ನನಗೆಲ್ಲರೂ ಅಷ್ಟು ಹುದುಮ್ ಕೇರ್ ಮಾಡ್ತಾರೆ. ನನ್ನ ಗಂಡಂತೂ ನನ್ನ ಬಿದ್ದು ಸಾಯ್ತಾನೆ, ನನಗೇನು ಕುಳಿಲಿಲ್ಲ. ಮತ್ತು ಹಿಂಗಿದ್ದ ಹೊತ್ನಾಗ ಇನ್ನೇನು ಬೇಕಿಲ್ಲ, ಸ್ವರ್ಗಕ್ಕೆ ಮೂರು ಗೇಣು. ಇಂಥ ಒಂದು ಸ್ವರ್ಗ ಸುಖ ಯಾರಿಗೆ ಸಿಕ್ಕಿತ್ತು? ಈಗ ನನ್ನ ಗಂಡ ಒಬ್ಬರನ್ನ ಈ ಮನೆಗೆ ವಾರಿಸ್ತಾರೆ. ಇಡೀ ಆಸ್ತಿ ನನ್ನ ಗಂಡಂದು, ನಂದು ನೆಕ್ಸ್ಟ್, ಆಮೇಲೆ ನನ್ನ ಮಗಳು. ಹೇಳೋಕ್ಕೆ ಒಳ್ಳೆ ಬಿಡ, ಅಷ್ಟು ಖುಷಿ ಆಗ್ತೈತಿ. ಅರವಿಂದ್, ಏನು ಇದಕ್ಕಿದ್ದಂಗೆ ಹೋಗಂಬ ಅಂತಂದು ಕರ್ಕೊಂಡು ಈ ಮೆಟ್ರೋ ಇದ್ರಾಗ ಹತ್ತಿಸ್ಕೊಂಡು ಹೊಂಟಿಯಪ್ಪ. ಎಲ್ಲಿ ಏನು ಅಡ್ರೆಸ್ ಹೇಳುವಲ್ಲಿ ಅವಾಗಿಂದ ಮಾತಾಡ್ಸಿದ್ರು ಏನೋ ವಿಚಾರ ಮಾಡಕತ್ತಿದ್ದಿ. ಎಲ್ಲಿ ಹೊಂಟಿವಿ? ಓ ಅದಾ,
ಏನಿಲ್ಲೋ ಇವತ್ತು ಬೆಳಗ್ಗೆ ಪೇಪರ್ ಓದಕತ್ತಿದ್ನಲ್ಲ ಕಾಲೇಜ್ ಕ್ಯಾಂಪಸ್ನಾಗ, ಅಲ್ಲಿ ಒಂದು ಆ್ಯಡ್ ಕೊಟ್ಟಿದ್ರು. ಏನಂದ್ರೆ ಈ ಬಿಸ್ನೆಸ್ಗಳದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಂಗೆ, ಸಣ್ಣದ್ರಿಂದ ಹೋಗ್ಬೇಕಂದ್ರೆ ಹೆಂಗೆ, ಬಂಡವಾಳ ಹಾಕಿದ್ರೆ ಎಷ್ಟು ಹಾಕಬೇಕು, ಅಥವಾ ಬಂಡವಾಳ ಹಾಕ್ಲಾರ್ದಂಗೆ ಹೆಂಗೆ ಮಾಡಬೇಕು, ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಯಾವ ನ್ಯಾಕ್ ಬೇಕು, ಯಾವ ಟ್ಯಾಲೆಂಟ್ ಬೇಕು, ಈ ಥರ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾವ ಥರ ಒಂದು ಟೆಕ್ನಿಕ್ ಇರಬೇಕನ್ನೋದ್ರ ಬಗ್ಗೆ ಐಡಿಯಾ, ಆಮೇಲೆ ನಾಲೆಜ್ ಇವೆಲ್ಲ ಅದ್ರೊಳಗೆ ಟೀಚ್ ಮಾಡ್ತೀವಿ ಅಂತಂದು ಅದೊಂದು ಕೋಚಿಂಗ್ ಅಂತೆ. ಅದಕ್ಕೆ ನನಗೆ ಯಾಕೋ ಅದು ನನಗೆ ಇಂಟ್ರೆಸ್ಟ್ ಅನಿಸ್ತು. ಒಂದ್ಸಲ ಹೋಗಿ ಅವ್ರನ್ನ ಭೇಟಿಯಾಗಿ ಯಾಕೆ ನಾನು ಕಲಿಬೇಕು, ನೋಡೋಣ ಅದರಿಂದ ನನಗೂ ಏನಾದರೂ ಮುಂದೆ ಹೆಲ್ಪ್ ಆಗುತ್ತಾ ಅಂತ ಅನಿಸ್ತು. ಹೊಂಟೀನಿ ಮತ್ತೇನಪ್ಪ, ಮತ್ತು ಹೋಗಿ ತಿಳ್ಕೊಂಡು ಕಲ್ತ್ರ ಬೇಸ್ ಎಲ್ಲನೇ. ಈಗ ನೀನು ಕಲಿತೀಯ ಇಲ್ಲ ಗೊತ್ತಿಲ್ಲ, ನನಗಂತೂ ಭಾಳ ಇಂಟ್ರೆಸ್ಟ್ ಇದು ಬಂದೈತಿ. ಮತ್ತು ನೀನು ಹೋಗೋ ಕೋಚಿಂಗ್ ಬರ್ತೀಯ ನನ್ನ ಕೊಟ್ಟಾಗ? ಹ್ಞೂ ಮರಯ್ಯ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತೆ ಅಂತ ನಂಗೆ ನಿನ್ನ ಜೊತೆಗೆ ಇವತ್ತು ಇಲ್ಲಿ ತನಕ ಬಂದು ಓದೋದೊಂದು ಭಾಗ್ಯ ಸಿಕ್ಕೈತಿ. ಮುಂದೆ ಇನ್ನೂ ಒಂದು ಭಾಗ್ಯ ಸಿಗುತ್ತೆ ಅಂದ್ರೆ ಅದಕ್ಕೆ ಯಾಕೆ ಒಲ್ಲೆ ಅನ್ಲಿ. ಆಯ್ತು ನಡೆಯೋ ಮರಯ್ಯ, ನೀನು ಕೊಟ್ಟಾಗ ನಾನು ಏನೇನು ಕಲಿಬೇಕು ಎಲ್ಲ ಕಲ್ತಾ ಬಿಡ್ತೀನಿ. ಸರಿ, ಹೋಗಿ ಅಲ್ಲಿ ಮೀಟ್ ಮಾಡೋಣ. ಏನು ಸ್ವಲ್ಪ ತಿಳ್ಕೊಂಡು ಅದು ಎಷ್ಟು ತಿಂಗಳದ್ದು ಕೋಚಿಂಗ್ ಐತೆ ಅಂತ ತಿಳ್ಕೊಂಡು ಬಾ. ಹ್ಞೂ ಬಂದ್ರೆ ಏ ಕಾಟ್ ಬಿಟ್ಟು ಕೆಳಗೆ ಇಳಂಗಿಲ್ಲ, ಒಂದ್ ಹೆಜ್ಜೆನೂ ಕೆಳಗೆ ಇಡಂಗಿಲ್ಲ. ಇಡ್ಬೇಕಂದ್ರೆ ನಾನು ಪರ್ಮಿಷನ್ ತಗೊಂಡೇ ಇಡ್ಬೇಕಾ ಮತ್ತೆ? ಹೌದಾ, ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ಹಂಗಿದ್ರೆ? ಹೌದು ಮತ್ತೆ. ಅಯ್ಯೋ ಒಳ್ಳೆ ಕತೆ ಆಯ್ತು ನಿಮ್ದು. ನಿನ್ನ ಹೊಟ್ಟೆಗಿರೋದು ಯಾರ ಮೊಮ್ಮಗು? ನಮ್ಮಪ್ಪ ಯಾರು, ನಾನ್ ಯಾರು, ನಮ್ಮ ವಂಶೋದ್ಧಾರಕ ಯಾರು? ಮತ್ತೆ ಅದಕ್ಕೆ ಈಗ್ಲಿಂದ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಗೊತ್ತೇನ? ಯಾರು ಬರಕತ್ತಾರ ನಮ್ಮ ಮನೆಗೆ? ಮರಿ ಮಿನಿಸ್ಟರ್ ಬರ್ತಾರ, ಮನಿ ಮಿನಿಸ್ಟರ್. ಮತ್ತೆ ಅವ್ರನ್ನಷ್ಟು ರಾಜ ಇದ್ರಾಗ ನಾವು ನೋಡ್ಕೋಬೇಕು. ನೀ ಹಂಗೆಲ್ಲ ಇದು ಮಾಡ. ಏನ್ ಬೇಕೇಳು ಇಲ್ಲೇ ಬೆಡ್ಡಿಗೆ ನೀ ಕುಂತಲ್ಲೇ ಎಲ್ಲ ತಂದು ಕೊಡ್ತೀನಿ. ಏನ್ ಬೇಕು ಅಮ್ಮವ್ರಂಗ ಅಪ್ಪಣೆ ಮಾಡ್ತಿರ್ಬೇಕು, ನಾನು ಆರ್ಡರ್ ತಗೋತಿರ್ತೀನಿ ಕೈ ಕಟ್ಕೊಂಡು. ಹಾಗಿದ್ರೆ ಆರ್ಡರ್ ತಗೋರಿ, ನಾ ಒಂದು ಆರ್ಡರ್ ಮಾಡ್ತೀನಿ. ನನಗೆ ಆಕಾಶದಾಗ ಮಿನಿಕ್ತಿರ್ತಾನಲ್ಲ ಚಂದ್ರ, ಆ ಚಂದಪ್ಪ ಅಂದ್ರೆ ನನಗೆ ಭಾಳ ಇಷ್ಟ ಆಗತೈತಿ. ಯಾಕೋ ಏನೋ ಚಂದಪ್ಪ ಅಂತ ಅನ್ಕೊಡ್ತೀರಾ? ನೀವೇ ಹೇಳಿದ್ರೋದಿಲ್ಲ, ನೀ ಏನು ಕೇಳಿದ್ರು ನಾನು ತೊಗೊಂಬಂದು ಕೊಡ್ತೀನಿ ಅಂತೇಳಿ. ಮತ್ತು ನಂಗೆ ಯಾಕೋ ಚಂದ್ರನ್ ಕಂಡ್ರೆ ಭಾಳ ಇಷ್ಟ ಆಗತೈತಿ. ನಂಗೆ ಬೇಕಂದ್ರೆ ಬೇಕು. ಅದ್ರಾಗು ಮರಿ ಮೊಮ್ಮಗು, ಇದು ಮಿನಿಸ್ಟ್ರ್ ಮೊಮ್ಮಗು, ನೆಕ್ಸ್ಟ್ ಮಿನಿಸ್ಟರ್ ಆಗೋ ಒಂದು ಕ್ಯಾಂಡಿಡೇಟ್ ಅಂತದು ಇವತ್ತು ಹೊಟ್ಟೆಗಿಟ್ಕೊಂಡು ನಾನು ಕುಂತೀನಿ. ನನ್ನ ಆಸೆ ಅಲ್ಲದು, ಅದು ನಿಮ್ಮ ಮಗುವಿನ ಆಸೆ. ಮತ್ತೆ ನೀವು ಹೇಳಿಲ್ಲ ಏನೇ ಆಸೆ ಇದ್ರು ಈಡೇರಿಸ್ತೀನಿ ಅಂತೇಳಿ. ಮತ್ತೆ ಈ ಆಸೆನ ಈಡೇರಿಸ್ಲಿ. ಮತ್ತೆ ನಂಗೆ ಚಂದಪ್ಪ ಬೇಕು. ನಮ್ಮ ಬೆಡ್ರೂಮ್ದಾಗ ಆ ಚಂದಪ್ಪನ ಇಟ್ಕೊಂಡೇ ನಿದ್ದೆ ಮಾಡ್ತೀನಿ ನಾನು. ಆ ಚಂದ್ರನ ಬೆಳಕು, ಆ ತಂಪು ನಂಗೆ ಭಾಳ ಇಷ್ಟ ಆಗ್ತೈತಿ. ನನಗೆ ಬೇಕು ಬೇಕು ಬೇಕು. ನೀನು ಏನೇನೋ ಕೇಳ್ತೀವಿ ಅಂತಂದ್ರೆ ನೀನು ಭೂಮಿ ಮ್ಯಾಗಿರೋದು ಬಿಟ್ಟು ಆಕಾಶದಾಗಿರೋದಿಲ್ಲ ಕೇಳಿದ್ರೆ ನಾನು ಬೆನ್ನಿಗೊಂದು ರಾಕೆಟ್ ಕೊಟ್ಕೊಂಡು ಪುರ್ರಟ ಆರೋಗಿ ತೊಗೊಂಬರಕ್ಕೆ ಹೋದ್ನಿ ಅಂದ್ರೆ ಅಲ್ಲಿ ಇಲ್ಲೇ ಡಮ್ ಅಂದು ವಾಪಸ್ ಬರ್ತೀನಿ. ಇಲ್ಲ ನೋಡಿ ಮತ್ತೆ ಗೊತ್ತಿಲ್ಲ, ಹೋಗಂದ್ರೆ ಹೋಗ್ತೀನಪ್ಪ. ನನಗೆ ಗೊತ್ತು, ತರಕ್ಕಾಗಲ್ಲ. ನೀವು ಭಾಳ ಕೊಚ್ಕೊಳಕತ್ತಿದ್ರಲ್ಲ, ಅದಕ್ಕೆ ನೀವು ಚೂರೆ ಕಾರ್ಸೋಣ ಅಂತ ಅಂದೆ. ಬೇಡ ಹೇಳ್ರಿ, ಏನು ಬೇಡ. ನನಗೆ ಈಗೇನು ತಿನ್ನೋ ಆಸೆನೂ ಇಲ್ಲ. ಮೊದಲೇ ನೀರು ಕೊಟ್ಟರು ವಾಂತಿ ಆಗತ್ತೈತಿ. ಇವಾಗ ಯಾವ ಆಸೆ ಇಲ್ಲ. ನೋಡೋಣ, ನಂಗೇನು ತಿನ್ಬೇಕು ಅನ್ಸುತ್ತೆ ಅವಾಗ ಹೇಳ್ತೀನಿ, ಅವಾಗ ತಂದು ಕೊಡಿರಂತೆ. ಸರಿ, ನಿನಗೇನು ತಿನ್ಬೇಕು ಅನ್ಸುತ್ತೆ ನೋಡು, ಅವಾಗ ಹೇಳು ತಂದ್ಕೊಡ್ತೀನಿ. ಅಯ್ಯೋ ಮರ್ತಾ ಹೋದ್ನಲ್ಲ. ಅಯ್ಯೋ ಹೇಳದ ಮಾರ್ಬಿಟ್ಟು ನೋಡು ನಾನು. ಗುಳಿಗೆ, ಔಷಧ, ಟಾನಿಕ್ಕು ಅವೇನೇನೆಲ್ಲ ಡಾಕ್ಟರ್ ಕೊಟ್ಟು ಕಳ್ಸ್ಯಾರ. ಅದೇನೋ ನೀನು ಊಟಕ್ಕಿಂತ ಮುಂಚೆಕ ಗುಳಿಗೆ ತಗೋಬೇಕಂತ. ಅಂದ್ರೆ ಊಟ ಮಾಡಿದ್ಮೇಲೆ ವಾಂತಿ ಆಗಂಗಿಲ್ಲ ಅಂತ. ಅದು ವಾಮಿಟಿಂಗ್ ಸೆನ್ಸೇಷನ್ ಅದೆಲ್ಲ ಇರುತ್ತಂತ ಇವಾಗ ನಿಮಗೆ. ಅದನ್ನ ತಗೊಂಡ್ರೆ ಏನು ಇದಾಗಂಗಿಲ್ಲ ಅಂತ. ತಡಿ ಕೆಳಗಡೆ ತೊಗೊಂಬರ್ತೀನಿ. ಅಯ್ಯೋ ದೇವ್ರೆ, ಇವ್ರಿಗಂತೂ ಕಾಲು ನೆಲ ಮೇಲೆ ನಿಲ್ವಲ್ವು. ಹೆಂಗೆ ಕುಣಿದಾಡಕತ್ತಾರ. ಇವಾಗ ಹಿಂಗೈತಿ, ಇನ್ನು ಪಾಪು ಹುಟ್ಟಿದ್ಮೇಲೆ ಹೆಂಗೆ ಮಾಡ್ಬೋದು? ಎಷ್ಟು ವಿಜೃಂಭಣೆಯಿಂದ ಹೆಸರಿಡ್ತಾರೋ, ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಸೆಲೆಬ್ರೇಷನ್ ಮಾಡ್ಬೋದು. ನನ್ನ ಲಕ್ಕಿನ ಮೇಲೆ ಲಕ್ಕ ಇಲ್ಲ. ನನ್ನಂಥ ಅದೃಷ್ಟ ಅಂತ ಈ ಪ್ರಪಂಚದಾಗ ಇರಲ್ಲ. ನಾನು ಕನಸನ್ನೇ ಕಂಡದ್ದಂಗೆ ನನಸು ಮಾಡ್ಕೊಂಡೇ ಬಿಟ್ಟೆ. ಇನ್ನು ಆರವಿಂದ ಎಲ್ಲಿ ಭಿಕ್ಷೆ ಬೇಡಕತ್ತಾನೋ ಏನೋ.